ಶುಭೋದಯ ಗುರುಗಳೇ. ಬನ್ನಿ ಮಕ್ಕಳೇ, ಈಗ ಎಲ್ಲರ ಹಾಜರಾತಿ ತಗೊಳ್ಳೋಣ. ಶ್ರೀನಿವಾಸ್ ಬಂದಿದ್ದೀನಿ ಗುರುಗಳೇ. ರಾಮು ಬಂದಿದ್ದೀನಿ ಗುರುಗಳೇ. ಶಿವಯ್ಯ ಬಂದಿದ್ದೀನಿ ಗುರುಗಳೇ. ಭೀಮ್ರಾವ್ ಗುರುಗಳೇ, ಅವನು ಆಚೆ ಕಸ ಗುಡಿಸ್ತಾ ಇದ್ದಾನೆ. ಗುಡಿಸ್ಲಿ ಅವನ್ ಕಸ ಗುಡಿಸ್ತಾ ಅಲ್ಲೇ ಇರ್ಲಿ. ಈಗ ನಿನ್ನೆ ಪಾಠ ಮಾಡಿದ್ದು ನೆನಪಿದೆ ಏನ್ರಯ್ಯ? ಹಾ, ಹಾಗಾದ್ರೆ ಹೇಳಿ. ಶ್ರೀನಿವಾಸ, ನೀ ಹೇಳು. ಶಿವನ ಧನಸ್ಸು ಮುರಿದವರು ಯಾರು? ಅಯ್ಯೋ, ನಾನಲ್ಲ ಗುರುಗಳೇ, ನಿಜವಾಗ್ಲೂ ಇಂಥ ಕೆಲಸ ಎಲ್ಲ ಮಾಡೋದು ಈ ಸಿದ್ದುನೇ. ಅಯ್ಯೋ, ನಾನಲ್ಲ ಸರ್, ನಿಜವಾಗ್ಲೂ. ಸುಮ್ನೆ ಕೂಡ್ರು. ಶಿವನ ಧನಸ್ಸು ಮುರಿದದ್ದು ರಾಮ. ಅಯ್ಯೋ ಗುರುಗಳೇ, ನಿಜವಾಗ್ಲೂ ನಾನಲ್ಲ ಗುರುಗಳೇ. ಗುರುಗಳೇ, ಶಿವನ ಧನಸ್ಸಿನ ಹೆಸರು ಪಿನಾಕ. ಅದನ್ನು ಸೀತಾ ಸ್ವಯಂವರದಲ್ಲಿ ರಾಮ ಮುರಿದಿದ್ದು. ಇದು ವಾಲ್ಮೀಕಿ ಬರೆದ ರಾಮಾಯಣದಲ್ಲಿದೆ. ಶಭಾಷ್ ಕನಯ್ಯ, ಇದೆಲ್ಲ ಹೇಗೆ ತಿಳ್ಕೊಂಡೆ? ಪುಸ್ತಕ ಓದಿ ತಿಳ್ಕೊಂಡಿದ್ದೀನಿ ಗುರುಗಳೇ. ದಯವಿಟ್ಟು ನನಗೂ ಈ ತರಗತಿಯಲ್ಲಿ ಕುಳಿತು ಪಾಠ ಕಲಿಯೋಕೆ ಅವಕಾಶ ಕೊಡಿ. ಆಗ್ಲಿ, ಕುಳಿತುಕೋ. ಗುರುಗಳೇ, ಅವನು ಕೆಳಜಾತಿಯವನು. ಅವನು ನಮ್ಮ ಜೊತೆ ಕೂಡೋದು ಬೇಡ. ಹೌದು, ನೀನು ಕೆಳಗೆ ಕುಳಿತುಕೋಪ್ಪ. ನನಗೆ ಬಾಯಾರಿಕೆ ಆಗಿದೆ, ನೀರು ಕುಡಿತೀನಿ. ನೀನು ಈ ನೀರು ಮುಟ್ಟಬಾರದು. ನಾವು ಯಾಕೆ ಯಾರನ್ನು ಮುಟ್ಟಬಾರದು? ನಾವು ಯಾಕೆ ಎಲ್ಲರಂತೆ ಶಾಲೆಗೆ ಹೋಗಬಾರದು? ನಮಗೆ ದೇವಸ್ಥಾನದಲ್ಲಿ ಪ್ರವೇಶ ಕೊಡಬಾರದು ಅನ್ನೋದೆಲ್ಲ ಯಾರು ಹೇಳಿದ್ದಾರೆ? ಇದೆಲ್ಲ ಯಾವ ಪುಸ್ತಕದಲ್ಲಿದೆ? ಇರುತ್ತೆ, ಯಾವುದಾದ್ರೂ ಪುಸ್ತಕದಲ್ಲಿ ಬರೆದಿರುತ್ತದೆ. ಅದ್ಯಾವುದಾದ್ರೂ ಪುಸ್ತಕ ಇರಲಿ, ಮುಂದೆ ನಾನೇ ಒಂದು ಪುಸ್ತಕ ಬರಿತೀನಿ. ಅದರಲ್ಲಿ ತಪ್ಪನ್ನೆಲ್ಲ ತಿದ್ದಿ ಎಲ್ಲರಲ್ಲೂ ಸಮಾನತೆ ತರುತ್ತೇನೆ. ಆ ಪುಸ್ತಕ ಎಲ್ಲರಿಗೂ ದಾರಿದೀಪವಾಗುತ್ತದೆ. ಅದೇ ಶಾಸನವಾಗುತ್ತದೆ. ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ. ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ. ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ಜಗ ಹೇಳಿದೆ ಜೈ ಭೀಮರ. ದುಡ್ಡು ಶಕ್ತಿ ಇದ್ರೆ ನ್ಯಾಯನೂ ಕೊಂಡ್ಕೋಬಹುದು. ಇವತ್ತೆಲ್ಲ ನಾಳೆ ಇಡೀ ವ್ಯವಸ್ಥೆನೆ ಬದಲಾಗತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲಾಂದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೆ ನನ್ ಜೀವನದ ಗುರಿ ಆಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ ಕೊಡ್ಸ್ತೀನಿ. ಅವ್ನ್ ಏನ್ ಹೇಳ್ತಾನೆ ಗೊತ್ತಾ? ಈ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತಿದ್ದಾನೆ. ಅವನ್ ಕೈಯಲ್ಲಿ ಆಗುತ್ತೋ ಇಲ್ವೋ, ಆದ್ರೆ ಧೈರ್ಯ ಅಂತೂ ತೋರಿಸ್ತಿದ್ದಾನಲ್ಲ. ಸಲ್ಯೂಟ್ ಮಾಡು ಮತ್ತೆ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ, ಹೊರಗೋಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನಾ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ:
ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರ್ಸ್ಕೋ ಭೀಮ. ನಿನ್ನ ಗುರುಗಳು ನಿನಗ್ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ ಗುರುಗಳನ್ನ ನೆನಪು ಮಾಡ್ಕೋ ಭೀಮ.